ರಾಹುಲ್ ಗಾಂಧಿ ಅವರು ಯಾವಾಗೂ ಈ ಕರ್ನಾಟಕ ಮಾಡಲ್ ಅಂತ ಇದ್ದಾರೆ. ಇದೇನಾ ಮಾಡಲ್ಲು? ಅಟ್ಲೀಸ್ಟ್ ನಾನು ಹೇಳೋದು ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ ಬೆಂಗಳೂರಲ್ಲಿ ಗುಂಡಿಗಳು ಎಷ್ಟು ಬಿದ್ದಿದೆ, ಎಷ್ಟು ಲಕ್ಷ ಬಿದ್ದಿದೆ. ನಾವು ಅದನ್ನ ಮಾಹಿತಿ ಕೊಟ್ರೆ, ನಾನು ಸರ್ಕಾರನೂ ಕೇಳ್ತೀನಿ, ಮಾಹಿತಿ ಕೊಟ್ರೆ ನಾನು ಅದೇನ ಲಿಮ್ಕಾ ರೆಕಾರ್ಡ್ ಅಂತ ಇದೆಯಲ್ಲ, ಲಿಮ್ಕಾ ರೆಕಾರ್ಡ್ಗೆ ನಾನು ಮಾತಾಡ್ತೀನಿ, ಇಲ್ಲ ಲಂಡನ್ ಬುಕ್ಸ್ ಆಫ್ ರೆಕಾರ್ಡ್ಗೆ ಮಾತಾಡ್ತೀನಿ, ಇಲ್ಲ ಗಿನ್ನೀಸ್ ದಾಖಲೆ ಇವರಿಗೆ ಮಾತಾಡ್ತೀನಿ. ನಾನು ಮಾಡಿ ಒಂದು ಗಿನ್ನೀಸ್ ದಾಖಲೆ ಇದೊಂದು ಅವಾರ್ಡ್ ಅನ್ನ ನಾವು ಕೊಡ್ಬೋದು ಇವ್ರಿಗೆ. ಅಷ್ಟು ಗುಂಡಿಗಳು ಬಿದ್ದಿದೆ. ಆ ರೆಕಾರ್ಡ್ ಅನ್ನ ಒಂದು ಮಾಡಿ, ರೆಕಾರ್ಡ್ ದೇಶಕ್ಕೆ ಬೇಕಾಗ್ತೈತಿ ಇದೊಂದು. ಅಂದ್ರೆ ಅಷ್ಟು ಅವನತಿಗೆ ಇದು ತೆಗೆದುಕೊಂಡು ಹೋಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ನಾನು ನೋಡಿದೆ 2-3 ದಿನದಿಂದ ಒಂದು ವಾರದ ಒಳಗಡೆ ಎಲ್ಲ ಇದನ್ನು ಗುಂಡಿಗಳು ಮುಚ್ಚಬೇಕು, ಒಂದು ಲೇಯರ್ ಆಸ್ಫಾಲ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಡೀ ಬೆಂಗಳೂರಿಗೆ ಆಸ್ಫಾಲ್ಟ್ ಮಾಡಬೇಕು ಅಂತ ಹೇಳಿದ್ರು. ಒಂದು ಲೇಯರ್. ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ನೋಡಿದ್ದೀನಿ, ಪ್ರಿಂಟ್ ಮೀಡಿಯಾದಲ್ಲೂ ಹೋಗಿದ್ದಾನೆ, ಅವರೇ ಹೇಳಿದ್ದಾರೆ ಅಧಿಕಾರಿಗಳಿಗೆ. ನಾವು ಇನ್ನೊಂದು ವಾರ ನೋಡ್ತೀರಿ, ಇನ್ನೊಂದು 3-4 ದಿನ ಮಾಡಿಲ್ಲ ಅಂದ್ರೆ ಮತ್ತೆ ಇದನ್ನ ಪ್ರತಿಭಟನೆಯನ್ನ ನಾವು ಮಾಡ್ತೀರಿ. ಸರ್ಕಾರಕ್ಕೆ ಮತ್ತೊಂದು ಸುತ್ತಿನ ಚಾಟಿ ಏಟನ್ನ ನಾವು ಬೀಸೋರಿದ್ದೀರಿ. ನೀವೇ ಹೇಳಿದ್ದೀರ ಒಂದು ವಾರ. ನಾನು ಮುಖ್ಯಮಂತ್ರಿ ಕೇಳ್ತೀನಿ, 1 ಲೇಯರ್ ಆಸ್ಫಾಲ್ಟ್ ಮಾಡಿ ಅಂತ ಹೇಳಿದಿರ. 1 ಲೇಯರ್ ಆಸ್ಫಾಲ್ಟ್ ಮಾಡಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಎಂದನ ಕೇಳಿದಿರ ಯಾರಾದರೂ? ಬುರ್ಡೆ ಬಿಟ್ಕೊಂಡು ಹೋದ್ರೆ ಏನೂ ಆಗಲ್ಲ. 1 ಲೇಯರ್ ನೀವು ಆಸ್ಫಾಲ್ಟ್ ಮಾಡ್ಬೇಕಾದ್ರೆ 4,000-5,000 ಸಾವಿರ ಕೋಟಿ ಬೇಕು. ನಾನು ಹೇಳ್ತಾ ಇರೋದು ಓನ್ಲಿ ಬಸ್ ರೂಟು, ಮನೆ ರೂಟ್ ಅಲ್ಲ ಇದು. ಓನ್ಲಿ ಬಸ್ ರೂಟ್ ಮಾಡಕ್ಕೆ 4,000-5,000 ಸಾವಿರ ಕೋಟಿ ಬೇಕು 1 ಲೇಯರ್ ಮಾಡಕ್ಕೆ. ಎಲ್ಲಿದೆ ಹಣ ಎಲ್ಲಿದೆ? ಅಂಗನವಾಡಿಯವರಿಗೆ 3 ತಿಂಗಳಿಂದ ಸಂಬಳ ಇಲ್ಲ. ಲೈಬ್ರರಿಯನ್ಗೆ ಸಂಬಳ ಇಲ್ಲ. ನೀರು ಗಂಟೆಗಳು ಹಳ್ಳಿಗಳಲ್ಲಿ ಅವ್ರಿಗೆ 2 ವರ್ಷದಿಂದ ಸಂಬಳ ಇಲ್ಲ. ಸುಮ್ಮನೆ ಮೀಡಿಯಾದಲ್ಲಿ 1 ವಾರ ಅಂತ ಹೇಳ್ಬಿಟ್ರೆ 1 ವಾರಕ್ಕೆ ಏನೂ ಆಗಲ್ಲ, ಹಿಂಗೆ ಇರ್ತೈತೆ ನೋಡಿ. ಹೇಳಿದಿರಿ, ನಥಿಂಗ್ ಚೇಂಜ್. ಅದೇ ಗುಂಡಿ ಬಿದ್ದಿರೋದು, ಅದೇ ಹೆಣ್ಮಕ್ಳು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸಾಯೋದು. ಇದು ದಿನನಿತ್ಯದ ಕಾಯಕ ಆಗ್ಬಿಟ್ಟಿದೆ. ಅಧಿಕಾರಿಗಳಂತೂ ಕೂಡ ಕೈ ಚೆಲ್ಲಿ ಕೂತ್ಬಿಟ್ಟವ್ರು, ಇದನ್ನ ಮಾಡಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರು ಅಧಿಕಾರಿಗಳು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ರೌಂಡ್ ಮಾಡಿದ್ರೆ ಏನು ಬಗೆಹರಿಯಲ್ಲ. ನೀವು ಇಡೀ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬಿಟ್ಟು ಒಂದ್ಸರಿ ಜನದ ಮುಂದೆ ತೋರಿಸ್ಬಿಡಿ. ಎಲ್ಲ ಇಡೀ ಬೆಂಗಳೂರು ಹೇಳಿದಿರಲ್ಲ 1 ಲೇಯರ್ ಆಸ್ಫಾಲ್ಟ್ ಅಂತ ಹಾಕ್ಬಿಟ್ಟು ಜನಕ್ಕೆ ಒಂದ್ಸರಿ ತೋರಿಸ್ಬಿಡಿ ನೋಡೋಣ. ಓಸೇಗಾರನ ಮಾಡ್ತಾರ? ದುಡ್ಡು ಹಣ ಬಿಡುಗಡೆ ಮಾಡ್ಬೇಕಲ್ಲ. ಎಲ್ಲಿದೆ ನಿಮ್ಮ ಹತ್ರ ಹಣ? 5 ಕಾರ್ಪೊರೇಷನ್ ಮಾಡಿದಿರಲ್ಲ, ಯಾರು ಟೆಂಡರ್ ಕರೀತಾರೆ ನೀವೇ ಹೇಳಿ. ಒಂದು ಮಾತು ಲೀಗಲ್ ಆಗಿ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಬೃಹತ್ ಬೆಂಗಳೂರು, ಅವಾಗ ಟೆಂಡರ್ ಕರೀತಾ ಇದ್ರು. ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು. ಇವಾಗ ಯಾವ ಬಾಡಿ ಇದೆ? ದೇರ್ ಇಸ್ ನೋ ಬಾಡಿ, ಡೆಡ್ ಬಾಡಿ. ದೇರ್ ಇಸ್ ನೋ ಬಾಡಿ ಇನ್ ಬೆಂಗಳೂರು, ಓನ್ಲಿ ಡೆಡ್ ಬಾಡಿ ಇನ್ ಬೆಂಗಳೂರು. 5 ಭಾಗ ತಲೆ ಒಂದ್ ಎತ್ಬಿಟ್ಟಿದ್ದೀರ, ಕಾಲು ಒಂದ್ ಕಡೆ ಮಾಡಿದಿರ, ಕೈ ಒಂದ್ ಕಡೆ, ಈ ಬಲಗೈ ಒಂದ್ ಕಡೆ, ಎಡಗೈ ಒಂದ್ ಕಡೆ, ಹೃದಯ ಒಂದ್ ಕಡೆ ಭಾಗ ಮಾಡ್ಬಿಟ್ಟಿದಿರಲ್ಲ. ಯಾರು ಹೂ ವಿಲ್ ಕಾಲ್ ದ ಟೆಂಡರ್? ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದೀರ? ಅದು ಕೊಡ್ಬೇಕಾದ್ರೆ ಇದ್ರ ಪ್ರಕಾರನೇ ಕೊಡ್ಬೇಕಲ್ಲ, ಗವರ್ಮೆಂಟ್ ಆರ್ಡರ್ ಪ್ರಕಾರ ಕೊಡ್ಬೇಕು. ಆರ್ಡರ್ ಪ್ರಕಾರ ಕೊಟ್ರೆ ನೀವು ದುಡ್ಡು ಅಲೋಕೇಶನ್ ಹೆಂಗ್ ಮಾಡ್ತೀರಾ? ಈಗ BBMP ಯಲ್ಲಿದ್ದಂತ ಹಣವನ್ನ ನೀವೆಲ್ಲ ಇದಕ್ಕೂ ಅಲೋಕೇಶನ್ ಹೆಂಗ್ ಮಾಡಿದಿರಾ? ಬಿಡುಗಡೆ ಮಾಡಿ ಅದನ್ನ. 5 ಕಾರ್ಪೊರೇಷನ್ಗೆ ನಾವು ಇಷ್ಟಿಷ್ಟು ಹಣ ಬಿಡುಗಡೆ ಮಾಡಿದಿರಿ. ಬಿಡುಗಡೆ ಎಂದನ ನೋಡಿದಿನ? ನಾನಂತೂ ಪತ್ರಿಕೆಯಲ್ಲಿ ನೋಡಿಲ್ಲ, ನೀವು ಯಾರು ಬರ್ದಿಲ್ಲ ಅದನ್ನ. ಮತ್ತೆ ಟೆಂಡರ್ ಹೆಂಗ್ ಕರೀತಾರೆ? ಟೆಂಡರ್ ಕರೆದ ಮೇಲೆ 65 ದಿನ ಟೆಂಡರ್, 65 ಡೇಸ್
ಅಂದ್ರೆ 2 ತಿಂಗಳು, ಅಲಾಟ್ಮೆಂಟ್ ಆಗಕ್ಕೆ ಅದೊಂದು 2 ತಿಂಗಳು, ಕೆಲಸ ಶುರು ಮಾಡಕ್ಕೆ 2 ತಿಂಗಳು, ಒಟ್ಟು 12 ತಿಂಗಳು ಆಗ್ತದೆ. ಇವಾಗ ಶುರು ಮಾಡಿದ್ರೆ ನಿಮ್ಮ 1 ಲೇಯರ್ ಅಂದ್ರಲ್ಲ, 1 ಲೇಯರ್ ಹಿಂಗ್ ಅಂದ್ಬಿಟ್ರು ಸಿದ್ದರಾಮಯ್ಯ, ನಾನು ನೋಡಿದೆ 1 ಲೇಯರ್ ಅಂದ್ಬಿಟ್ರು. 1 ಲೇಯರ್ ಹಿಂಗ್ ಅನ್ನಕ್ಕೆ 12 ತಿಂಗಳು ಬೇಕು. 12 ತಿಂಗಳು ಎಷ್ಟು ಜೀವ ಬಲಿ ಕೊಡ್ತೀರಾ ನೀವು?